ಪಿತಾಮಹರ ಪಾದಗಳಿಗೆ ಶುಭವಾಗಲಿ. ಭೀಷ್ಮ ಪಿತಾಮಹರಿಗೆ ನನ್ನ ನಮೋ. ನಿನಗೆ ಮಂಗಳವಾಗಲಿ. ಆಚಾರ್ಯ ಗುರುಗಳಿಗೆ ನಮೋ. ವಿದುರ ಚಿಕ್ಕಪ್ಪಯ್ಯರವರಿಗೆ ನನ್ನ ನಮಸ್ಕಾರ. ನನ್ನ ಪ್ರಿಯ ಮಿತ್ರ ಕರ್ಣ, ಮಹಾಬಲಶಾಲಿ ಸೈಂಧವರಾಜ, ನನ್ನ ಸಹೋದರ ದುರ್ಜಯ, ಮಹಾಬಲಶಾಲಿ ಸಹೋದರ ದುಶ್ಯಾಸನ, ನನ್ನ ಸೋದರ ಮಾವ ಶಕುನಿ, ಸಭಾಸದರರೇ, ಪುರಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಪುರಗಲಾಂಛನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಕಾರ್ತ ಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟವರ್ಧನಗೆ ದುರೋಧರ ನಿಪುಣ ನಿರ್ಜನೇಂದ್ರನಿಗೆ ತೋರಗೈದ ಕರ್ಣ ಸಹೋದರ ದುಶೋಷಣೋದಿಗಳಿರಲು ಎಡೆಯಿಗರೆಯನಗೆ ಆಸುರ ಸಿಂಧೂತನಯ
ಹೀಗಿರುವಲ್ಲಿ ಸೋತಿರುವವರೆಗೆ ನನಗೆ ಸೋತಿರುವವರೆಗೆ, ಸೋತಿರುವವರೆಗೆ ನನಗೆ ಸೋತಿರುವವರೆಗೆ. ಫಲವೋ ಇಲ್ಲದೆ ಸೌಮ್ಯತೆಯೇ ದೈವವನ್ನೆಲ್ಲಿಗೋ. ಫಲವೋ ಇಲ್ಲದೆ ಸೌಮ್ಯತೆಯೇ ದೈವವನ್ನೆಲ್ಲಿಗೋ. ಸೋತಿರುವವರೆಗೆ ನನಗೆ ಸೋತಿರುವವರೆಗೆ. ಪಿತಾಮಹ, ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿ ಸಕಲೇಶ್ವರನ್ನು ಕಳೆದುಕೊಂಡು ಕಾಡಿನಲ್ಲಿ ಹರಿದಾಡುತ್ತಾ ಗೆಡ್ಡೆ ಗೆಣಸುಗಳನ್ನು ತಿಂದು ಕಾಲಹರಣ ಮಾಡುತ್ತಿರುವ ಆ ಏಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕಳ್ಳ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸುತ್ತಿರುವಂತೆ ಕಾಡಿನಲ್ಲಿ ವಾಸ ಮಾಡಿಕೊಂಡಿರುವ ಆ ಪಾಂಡವರ ಅಟ್ಟಹಾಸ ಧೈರ್ಯ ಎಷ್ಟರ ಮಟ್ಟಿಗಿರುವ ಎಂಬುದನ್ನು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಹೇಳಿದಿರಿ? ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ, ದೀಕ್ಷಾ ಬದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಹೇಡಿ ಪಾಂಡವರು ಮದಿಸಿದ ಹೋರೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗುಜ್ಜು ಗುಜ್ಜಾಗಿ ಹೋಗಿರು. ಅದರಲ್ಲಿ ಸೋದರ ದುಶ್ಯಾಸನ ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ತಕ್ಕ ಕರ್ಮೋಪದೇಶಕನೇ ಯಾರು? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಲ್ಲಿ ಅವರ ಕಣ್ಣೆದುರಲ್ಲೇ ಬೆಳೆದ ನನಗೇಕೆ ಅದರ ಚಿಂತೆ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ದಯಮಾಡಿಸುತ್ತಿರುವರು, ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷರು ಹೇಗ್ತರಾನಿರುವಲ್ಲಿ ಕೇವಲ ಗೋವುಗಳನ್ನು ಕಾಯುವ ಗೋಪಾಲಕರು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಗಳಿಗೆ ಅನುಸಾರವಾಗಿ ಪಾಪ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿ ಬರುತ್ತಿರುವುದಂತೆ ನೋಡಿದಿರೋ ಎಂತಹ ಅಪಮಾನ! ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವರೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ದುರ್ಯೋಧನ, ಏನು ಹೇಳಿದೆ ವಿದುರ? ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಯಿಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ರುಚಿಸುವುದಿಲ್ಲ. ನಿನಗೆ ರಾಜ್ಯದ ಮದವೇರಿರುವುದರಿಂದ ನೀನು ಈ ರೀತಿ ಬುದ್ಧಿ ವಿಕಲ್ಪನಾಗಿ ವರ್ತಿಸುತ್ತಿರುವೆಯಾ? ವಿದುರ, ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ಹಿತವಚನಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಸಭಾಸ್ಥಾನದ ಮರ್ಯಾದೆಯನ್ನು ಅರಿಯದೆ ಹರಟುತ್ತಿರುವ ಈತನನ್ನು ಕೂಡಲೇ ನಮ್ಮ ರಾಜ್ಯಸಭೆಯಿಂದ ನೋಡು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಅವಿವೇಕಿ, ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ಆ ನಿನ್ನ ನಾಲಿಗೆ ಸೀಳಿ ಹೋಗಬಾರದು. ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತ್ವರೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲೆಂದು ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಬಿರುದು ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಅವರೇನಾದರೂ ಧನುರ್ಧಾರಿಯಾಗಿ ನಿನ್ನ ಸಹಾಯಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿದ್ದರು?
ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರಬಹುದೇ? ಆಗಲ್ಲ, ಕೇಳು ಕರ್ಣ. ದುರಥೋಳ್ ಆರ್ಥನ ಶಿರವಂ ಧರಣಿಗೆ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ, ಉರುಳಿ ಬೆನ್ನುತ ಶಪಥವನಾಂತು ಮಹೇಶ್ವರನ ಕುವರನಂ ಮೆಚ್ಚಿಸಿ, ಘನಮಹೇಶ್ವರನ ಕುವರನಂ ಮೆಚ್ಚಿಸಿ, ವರಚಾಪವನ್ ಆಂತು ನಿನಗೆ ಸಮನಾರಿಹರೈ ಕರ್ಣ. ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಬೆದರಬಹುದೇ? ಕರ್ಣ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವುದನ್ನು ನೀನು ನೋಡಿವೆ. ಈ ವಿದುರನಲ್ಲಿರುವ ಬಿಲ್ಲುಗಳು ನನ್ನ ಶಸ್ತ್ರಾಗಾರದಲ್ಲಿ ಸಾವಿರಾರು ಇವೆ. ಪ್ರಿಯ ಮಿತ್ರ ಕರ್ಣ, ನೀನು ಅದಕ್ಕಾಗಿ ಚಿಂತಿಸಬೇಡ. ಕುಳಿತು. ಈಗ ಎಲ್ಲರೂ ಕೇಳಿರಿ. ರಾಯಭಾರಿಯಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಹೋದರೆ ಅವರು ಕೂಡಲೇ ನಮ್ಮ ರಾಜಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಗಳನ್ನು ತಯಾರಿಸಲು ಹೇಳಿದ್ದೆನಲ್ಲ, ಪಟ್ಟಿಯು ಸಿದ್ಧವಾಗಿದೆ. ಕೂಡ ಸಹೋದರ ಭಾವ, ನಾನು ಹಾದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ನಿದ್ದೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದನು ಮಾವ. ಅದಕ್ಕೆ ಪ್ರತೀಕಾರ. ಇಂದು ಆತನು ಬಂದಾಗ ನಾನು ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ನೋಡುತ್ತಾ ಕುಳಿತುಕೊಳ್ಳುವೆನು. ಅಂದಿನ ದಿನದ ಪ್ರತೀಕಾರವನ್ನು ಇಂದು ತೀರಿಸಿಕೊಳ್ಳುವೆನು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸುತ್ತಿರುವಾಗ ದುರಹಂಕಾರಿಯಾದ ಈ ದುರ್ಯೋಧನನು ತಲೆಯೂ ಎತ್ತಿ ನೋಡದೆ ಕುಳಿತಿರುವನು. ಇರಲಿ,
ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯಿ. ಚಕ್ರವರ್ತಿ ದುರ್ಯೋಧನ, ಸಾರ್ವಭೌಮನಾದ ನೀನು, ರಾಜಾದಿರಾಜನಾದ ನೀನು ನನಗೆ ನಮಸ್ಕರಿಸುವುದು? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಛೇ, ಚಂದ್ರಕುಲ ಚಕ್ರೇಶ್ವರನಾದ ನಾನು ಹೀನ ಕುಲದಲ್ಲಿ ಜನಿಸಿದ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಟ್ಟುಕೊಳ್ಳಬೇಡ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂಬುದನ್ನು ಹೊಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದನಷ್ಟೇ. ಒಂದು ವೇಳೆ ಹಾಗೆ ನಾನೇನಾದರೂ ನಮಸ್ಕರಿಸಿದ್ದೇ ಹೋದರೆ ಈ ನನ್ನ ಭೂತಾಯಿಗೆಂದು ತಿಳಿ. ನಿನಗಲ್ಲ. ಸರಿ, ಬಂದಿದ್ದಾಯಿತು. ಕುಳಿತುಕೋ ಪಾಂಡವ ರಾಯಭಾರಿ. ಕೃಷ್ಣ, ದುರ್ಯೋಧನ, ನಿನಗೆ ಗಾನ ನರ್ತನಗಳೆಂದರೆ ಬಲು ಮಮತೆ ಅಲ್ಲವೇ? ಇರಬಹುದು. ಇದ್ದರೂ ಇರಬಹುದು. ಏನು ಇದ್ದೇ ಇದೆ, ಏಕೆಂದರೆ ನೀನು ಸ್ತ್ರೀಲೋಲ. ಕೃಷ್ಣ, ದುರ್ಯೋಧನ, ಪ್ರತಿನಿತ್ಯ ಗೋಪಿಕಾಂಗನಿಯರ ನೃತ್ಯವನ್ನು ನೋಡಿ ನೋಡಿ ನೊಂದಿರುವ ನೀನು ಇಂದು ಈ ಹಸ್ತಿನಾವತಿ ರಾಜನರ್ತಕಿಯರ ನವನರ್ತಕಿಯರ ನವಗಾನವನ್ನು ನೋಡಿ ಆನಂದಿಸು, ತೃಪ್ತಿಪಡು ಕೃಷ್ಣ, ತೃಪ್ತಿಪಡು. ಸಹೋದರ ದುಶ್ಯಾಸನ, ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರು ಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಹಿತದಿ ಚತುರ ತಿಳಿದವ ಈ ಜಗ ಮಲ್ಲ ಎಲ್ಲವ ತಿಳಿದವ ಈ ಜಗ ಮಲ್ಲ ಎಲ್ಲವ ತಿಳಿದವ ಈ ಜಗ ಮಲ್ಲ ಎಲ್ಲವ ತಿಳಿದವ ಈ ಜಗ ಮಲ್ಲ. ಕರುಣಾಳು ಕುರು ಭೂಪ ರಾಜೇಶ್ವರ ತಲಗಿನದು ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ. ಕರುಣಾಳು ಕುರು ಭೂಪ ರಾಜೇಶ್ವರ.
ಸಮರಸಲ್ಲದು ಎಂದು ಉಸಿನೆಗೆಯ ಹೊರಕೊಮ್ಮಿ ಸಮರಸಲ್ಲದು ಎಂದು ಉಸಿನೆಗೆಯ ಹೊರಹೊಮ್ಮಿ ಸಂಧಿಯಾತಿಸೆ ಬಂದಿಹನು ಕೃಷ್ಣ ಕುರುನಂದನರೋಳ್ ಕುಶಲದು ಸಂಧಿಯಾತಿಸೆ ಬಂದಿಹನು ಕೃಷ್ಣ ಕುರುನಂದನರೋಳ್ ಕುಶಲದು ನೀಲವರ್ಣನ ಮೌನ ರೂಪ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಲ್ದ ಕೃಷ್ಣ ಮುಕುಂದ ದೇವಕಿ ಕಲ್ದ ಜಗವಿಪುದ ನಿಲ್ದ ಮಾಧವ ಜಗವಿಪುದ ನಿಲ್ದ ಜಗವಿಪುದ ನಿಲ್ದ ಮಾಧವ ಜಗವಿಪುದ ನಿಲ್ದ ನರ್ತಕಿಯರೇ ಸತ್ತು ಏ ಕೃಷ್ಣ ಎಲ್ಲಿ ಎಲ್ಲಿ ನರ್ತಕಿಯರೇ ಇದುವರೆಗೂ ಯಾರನ್ನು ಹೊಗಳಿದಿರಿ ಯಾರನ್ನು ಹೊಗಳಿದಿರಿ ಎಲ್ಲಿ ಎಲ್ಲಿ ಮತ್ತೊಮ್ಮೆ ಹೇಳಿ ನೋಡೋಣ ಕ್ಷಮಿಸಿ ಮಹಾಪ್ರಭು ಜಗವಿಹುದೆ ನಿಲ್ದ ಸುಯೋಧನ ಜಗವಿಹುದೆ ನಿಲ್ದ ಜಗವಿಹುದೆ ನಿಲ್ದ ಸುಯೋಧನ ಜಗವಿಹುದೆ ನಿಲ್ದ ಮಲ್ಲಗಳು ಮಲ್ಲ ಎಲ್ಲವನು ಬಲ್ಲ ಮಲ್ಲಗಳು ಮಲ್ಲ ಎಲ್ಲವನು ಬಲ್ಲ ನಿನಗಾರು ಸಮರಿಲ್ಲ ಇದರೆಯಲ್ಲಿ ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ಇದರೆಯಲ್ಲಿ ನಿನಗಾರು ಸಮರಿಲ್ಲ ಇಂಥ ವೀರರನು ನಾ ತುಂಬಿದ ಸಭೆಯೊಳು ಸಂತಸಗೊಳಿಸಲು ಇಂಥ ವೀರರನು ನಾ ತುಂಬಿದ ಸಭೆಯೊಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ ಅವ ಸಂಗೀತ ಹಾಡಿಕೊಂಡಾಡುವುದೋ ಅವ ಸಂಗೀತ ಹಾಡಿಕೊಂಡಾಡುವುದೋ ಸಾರ್ವಭೌಮ ನಿಲ್ಲ ಜಲವ ನರದ ಸಭೆಯೋಳ್ ಅವರಾಗದಲ್ಲಿ ವರ್ಣಿಪುದೋ ತಗದಿಮ್ಮೆ ತಗಜುನ ತಗದಿಮ್ಮೆ ತಗಜುನ ತಗದಿಮ್ಮೆ ತಗಜುನ ತಮ್ ತಮ್ ತ ಸಹೋದರ ದುರ್ಜಯ ತಗದಿ ಮಿದಗಜೋಣ ಮಿದಗಜೋಣ ತಗದಿ ಮಿದಗಜೋಣ ದಾಮ್ ದಾಮ್ ತ ತಗದಿ ಮಿದಗಜೋಣ ತಗದಿ ಮಿದಗಜೋಣ ತಗದಿ ಮಿದಗಜೋಣ ತಗದಾಮ್ ತಗದ ತಗದಿ ಮಿದಗಜೋಣ ತಗದಿ ಮಿದಗಜೋಣ ತಗದಿ ಮಿದಗಜೋಣ ತಗದಾಮ್ ತಗದ ತಗದಿ ಮಿದಗಜೋಣ ತಗದಾಮ್ ತಗದ ದಿಮ್ಮಿ ತಗ ಜನ ತಗಡ್ದಾಮ್ 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 ತಗದಿಮ್ಮಿ ತಗ ಜನ ತಗದಿಮ್ಮಿ ತಗ ದಿಮ್ಮಿ ತಗ ತಗದಿಮ್ಮಿ ತಗ ತಗಜಂ ತಗಜಂ ತಗಗಿನಕ ತಗಗಿನಕ ತಗಜಂ 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 ತದಗಿನಕ ತದಗಿನಕ ತಜ್ಜಂ ತಗಜಂ ತಗಿಡಜಂ ತದಗಿನಕ 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 ತದ್ದಿತ್ ತಗಜನದ ತದಗಿನಕ ತಗದಿತ್ ತಗಜನದ ತದಗಿನಕ ತಗಿಡ ತಜನ ತಗಿಡ ತಜಮಿ ತಗ ತದಗಿಡ ತಜನ ತಗಿಡ ತಜಮಿ ತಗಜನ ತದಗಿನಕ ತಗದಿತ್ ತಗಜನದ ತದಗಿನಕ ತಂಗಿಡ್ತಗ ತರಗಿಡ್ತಗ ತದ್ದಿ ಇಂಗಿನಕ ತಂಗಿಡ್ತಗ ತರಗಿಡ್ತಗ ತದ್ದಿ ಇಂಗಿನಕ ಸಹೋದರ ದುಶ್ಯಾಸನ ಹೇಗಿದೆ ಈ ನರ್ತನ
ದದಗ ಜುಣು ದಿಮಿದಗ ಜುಣು ದಗ ದಿಮಿದಗ ಜುಣು ದಿಮಿದಗ ಜುಣು ತಕ್ಕಿಡ ಜಂದರೆ ಜಂ ತದಂದರೆ ಜಂ ತದಗಿನಗ ತಾದಿಗೆ ನಾ ತಂ ತದ್ದಿಗಿನ ತೋ ತದಗಿನಗ 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 ತದಗಿರಿಜಂ ದಜಂ ತದಗಿನಗ ತಾದಿಗೆ ನಾ ತಂ ತದ್ದಿಗಿನ ತೋ ತದಗಿನಗ 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 ದಜಂ ದರಿಜಂ ತದಗಿನಗ ತಾದಿಗೆ ನಾ ತಂ ತದ್ದಿಗಿನ ತೋ ತದಗಿನಗ 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 ತಗ ತಗಿಡ 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 ತಗ 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 ತಗಿಡ 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 ತಾಂದದಾಗ ಜುಡು ದಿಮಿದಾಗ ಜುಡು ತಗ ದಿಮಿದಾಗ ಜುಡು ದಿಮಿದಾಗ ಜುಡು ತತ್ತಗ ಜುಡದ ತತ್ತಗ ಜುಡದ ತತ್ತಗ ಜುಡ ತಗ ದಿತ್ತಗ ಜುಡದ ತಗ ದಿತ್ತಗ ಜುಡದ ತಗ ದಿತ್ತಗ ಜುಡ ತಗ ದಿಗುದಾಗ ಜುಡದ ತಗ ದಿಗುದಾಗ ಜುಡದ ತಗ ದಿಗುದಾಗ ಜುಡದ ಅವರಾಗದಲ್ಲಿ ವರ್ಣಿಪುದೋ ನಿನ್ನ ಆವ ಸಂಗೀತ ಹಾಡಿಕೊಂಡಾಡುವುದು ಆವ ಸಂಗೀತ ಹಾಡಿಕೊಂಡಾಡುವುದು ಸಾರ್ವಭೌಮ ನಿನ್ನ ಜಲಬ ನೆಲದ ಸಭೆಯೋಳ್ ಅಗಲಿ ಅವರಾಗದಲ್ಲಿ ವರ್ಣಿಸಲಿ ನರ್ತಕಿ ನರ್ತಕಿಯವರೇ, ಕೃಷ್ಣ ದುರ್ಯೋಧನ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದು ಆಯಿತು. ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಿದ್ದು ಆಯಿತು. ಮೋಸದಿಂದ ಅನೇಕ ಜನರನ್ನು ಕೊಂದಿದ್ದೂ ಆಯಿತು. ಅದು ಸಾಲದೆಂಬಂತೆ ಈಗ ನೀನು ಆ ಪಾಂಡವರಿಗೆ ರಾಯಭಾರಿಯಾಗಿ ಬರಬಹುದೇ? ನೀನು ನೆಟ್ಟಗೆ ನನ್ನ ಅರಮನೆಗೆ ಬರುವೆ ಎಂದು ನಾನು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಎಲ್ಲಿ ಮೊದಲೇ ನೀನು ಗೊಲ್ಲ, ತಿಳುವಳಿಕೆ ಇಲ್ಲ. ನಿನ್ನ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತು? ಸರಿ, ನೀನು ಬಂದ ವಿಚಾರವನ್ನು ತಿಳಿಸುವಂತನಾಗು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ಯಾವ ವಿಚಾರವನ್ನಾದರೂ ಹೇಳು, ಸಂತೋಷದಿಂದ ಕೇಳುವೆನು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲವಲ್ಲ. ಪರಂ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವಾದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವುಗಳೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತದ ಸಮಗ್ರ ರಾಜ್ಯಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಬಲ್ಲದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವರು? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಈ ದಿನ ಇಲ್ಲಿ ತೀರ್ಪು ನೀಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮಶೀಲರು ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು
ಹಸ್ತಿನಾವತಿಗೆ ಹಿಂತಿರುಗಿದಿರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ನೀವು ನಮಗೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನೂ ಕೊಡಿ ಎಂದು. ಸಭಾಸದರೇ, ಕೇಳಿದಿರಾ ಪಾಂಡವರ ಈ ವಿನಯವಾದ ವಚನವನ್ನು? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘಕಾಲದ ವೈರತ್ವವನ್ನು ತೊರೆದು ಮರೆಯಲು ಸಿದ್ಧರಿದ್ದಾರೆ. ವಿಷಪ್ರಾಶನ, ಲಾಕ್ಷಾಗೃಹಣ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ಹಾಳು ಮಾಡಿಕೊಳ್ಳದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಭೀಷ್ಮ ದ್ರೋಣಾದಿಗಳೇ, ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಮೇಲೆ ನಿಮ್ಮ ಆಜ್ಞಾನುಸಾರವಾಗಿ ಬೆಳೆದರಲ್ಲವೇ? ಅವರಿಗೂ ಆಸೆಯನ್ನು ಕೊಡಿ ಎಂದು ಬೇಡುತ್ತೇನೆ. ಸರ್ವಜ್ಞರಾದ ನಿಮಗೆ ಹೆಚ್ಚಿನದಾಗಿ ನಾನು ಏನನ್ನೂ ಹೇಳುವುದಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸಿ ತೀರ್ಪು ಕೊಡಬೇಕಾದುದು ಪ್ರಾಜ್ಞರಾದ ನಿಮಗೆ ಬಿಟ್ಟದ್ದು. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಟ್ಟು ಶಾಂತಿಯಿಂದ ಇರು. ಪಿತಾಮಹ ಕೃಷ್ಣ. ದುರ್ಯೋಧನ, ಪ್ರಿಯಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮರು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಈ ಸಮಯವನ್ನು ಇವರ ಆಸರೆಯನ್ನು ಅಲ್ಲಗಳಿಸಿ ಮುಂದುವರಿಯುತ್ತೀರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ ದುರ್ಯೋಧನ, ನೀನು ಪಾಂಡವರು ಇಬ್ಬರು ಸಹೋದರರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಪಿತಾಮಹ ಬೇಡವೈ
ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಸಂದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿಮಗೆ ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಯಾರು? ಓ, ವಿದುರ ಚಿಕ್ಕಪ್ಪ ಮಹಾಶಯರು. ನನಗೆ ಬುದ್ಧಿ ಹೇಳುವುದರಲ್ಲಿ ನೀವು ಒಬ್ಬರೋ? ನಡೆಯಲಿ ನಿಮ್ಮ ಅರಣ್ಯ ರೋಧನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂಥವರಿಗೆ ಬುದ್ಧಿ ಮಾತುಗಳನ್ನು ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ನಿನ್ನಂಥವರು ಕೆಡುವಾಗ ಬುದ್ಧಿ ಮಾತನ್ನು ಹೇಳುವುದು ನನ್ನ ಕರ್ತವ್ಯ. ನಾನೀಗ ಒಂದು ಮಾತನ್ನು ಹೇಳುವೆನು, ಕೇಳು. ಇದು ಸಂಧಿಯ ಸುಸಮಯ. ನೀನು ಹಠದಿಂದ ಎಲ್ಲವನ್ನೂ ಹಾಳು ಮಾಡಿಕೊಳ್ಳಬೇಡ. ಭೀಷ್ಮಾಚಾರ್ಯರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚಿನದಾಗಿ ನಾನೇನು ಹೇಳಲಾರೇನು. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ ಚಿಕ್ಕಪ್ಪನವರೇ, ಈ ನೀತಿ ವಾಕ್ಯಗಳನ್ನು ಆ ಪಾಂಡವರಿಗೆ ಹೇಳಲು ನೀರೇಕೆ? ಪಿತಾಮಹರಿಗಾಗಲಿ, ಗುರುಗಳಿಗಾಗಲಿ, ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವಲ್ಲ. ಹಾಗಾದರೆ ಆ ಪಾಂಡವರು ನಿರ್ದೋಷಿಗಳೇ? ಈ ಸಾಮ್ರಾಜ್ಯವನ್ನು ಆಳುವ ಇಚ್ಛೆ ಅವರಿಗಿದ್ದರೆ ಅವರು ನನ್ನೊಡನೆ ಯುದ್ಧವನ್ನು ಮಾಡಿ ಹೊಂದಲಿ, ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗೆ ಹೋಗಲಿ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಆ ಪಾಂಡವರು ಪರಮ ಸಾಹಸಿಗಳೇ ಆಗಿದ್ದರೆ, ಈ ವಿಶಾಲವಾದ ಸಾಮ್ರಾಜ್ಯವನ್ನು ಆಳುವ ಇಚ್ಛೆ ಅವರಿಗಿದ್ದರೆ ಅದನ್ನು ನನ್ನೊಡನೆ ಯುದ್ಧವನ್ನು ಮಾಡಿ ಹೊಂದಲಿ, ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ಸಾಕು ಮಾಡು ಈ ನಿನ್ನ ವಾಕ್ಪಟುತ್ವವನ್ನು. ಅದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆನು. ಏನು ಹೇಳಿದೆ? ಇದು ನಮ್ಮ ದುರಾಗ್ರಹದ, ದುರಹಂಕಾರದ, ದುರಭಿಮಾನದ, ದುರಾಶಯದ ದುರಾಗ್ರಹವೇ? ಹಾಗಲ್ಲ, ಕೇಳು ಕೃಷ್ಣ. ಈ ಕೌರವನನ್ನು ಸದೆಬಡಿಬೇಕೆಂದಲೇ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರರನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ. ಅದು ದುರಹಂಕಾರ. ಪಾಪ ಆ ಬಡ ಪಾಂಡವರು ಗತಿ ಇಲ್ಲದೆ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ, ಅದು ದುಸ್ಸಹವಾಸ. ಇಡೀ ಭರತಖಂಡವನ್ನೇ ನಾವೇ ಜಯಶೀಲರು, ನಾವೇ ಸಮರ್ಥರು ಎಂಬುದಾಗಿ ಹೇಳಿಕೊಳ್ಳುತ್ತಿರಲ್ವೇ ಹೋಯ್ ಹೇಳಿ ಪಾಂಡವರು. ಅದು ದುರಾಶಯ. ಎಚ್ಚೇರು ಕೃಷ್ಣ, ನೀವು ಯಾರೇನೇ ಹೇಳಿದರು ಈ ಛಲದಂಕಮಲ್ಲನಾದ ದುರ್ಯೋಧನನು ತನ್ನ ನಿರ್ಧಾರವನ್ನು ಚಲಿಸಲಾರನು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿದು ಹೋಗಬಹುದಾ? ಇಲ್ಲದ ಹೋದರೆ ದುರ್ಯೋಧನ, ನೀತಿಶಾಸ್ತ್ರ ವಿಷಾದರರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಾರದೆಂದು ಸದಾ ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕಗಳೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಧೂಮಕೇತುವಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂಶ ಸಂಭೂತನು, 1000 ಆನೆಗಳ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುತ್ತಿರುವುದು. ದುರ್ಯೋಧನ, ಭೀಮಸೇನನ ಪರಾಕ್ರಮದ ಬಗ್ಗೆ ನಿನಗೂ ಅರಿವಿರುವುದಲ್ಲವೇ? ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ
ನಿಮ್ಮಗಳ ಪರಾಕ್ರಮ ಏನೂ ನಡೆಯಲಾರದು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಜ್ಞಾನಿಗಳು. ಸುಮ್ಮನೆ ಅವರುಗಳನ್ನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ. ಯೋಚಿಸು, ಆಲೋಚಿಸು, ಚೆನ್ನಾಗಿ ಆಲೋಚಿಸು. ಭಲೆ ಭಲೆ, ಒಳ್ಳೆಯವರ ಪರಾಕ್ರಮವನ್ನೇ ನನ್ನೆದುರಿಗೆ ಹೊಗಳುತ್ತಿರುವೆ. ಕೈಲಾಗದ ಹೇಡಿ ಧರ್ಮರಾಯ ಪರಮ ಸಾಧ್ವಿಯಂತೆ ವೇಷವನ್ನು ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವನು. ಮತ್ತೊಬ್ಬ ಹೊಟ್ಟೆ ಬಾಕ ಭೀಮ, ಕಾಡು ಮನುಷ್ಯನಾದ ಇಡಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನೇ. ಭೀಮನೇ ಕೀಚಕನನ್ನು ಕೊಂದ ಎಂಬುದನ್ನು ನೋಡಿದವರ್ಯಾರು? ಒಂದು ವೇಳೆ ಕೊಂದಿದ್ದರೆ ಅದು ನಿನ್ನ ಕಪಟದಿಂದ. ಹೇ ಹೇ ಕಪಟ ನಾಟಕ ಸೂತ್ರಧಾರಿ, ಏನು ಹೇಳಿದೆ? 1000 ಆನೆಗಳ ಬಲವುಳ್ಳವನೇನೋ ಆ ನಿನ್ನ ಬಂಡ ಭೀಮ. ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿಯಾದ ದ್ರುಪದೆ ಸುತೆ ದ್ರೌಪದಿಯ ಸೀರೆಯನ್ನು ನನ್ನ ಸಹೋದರನಾದ ದುಶ್ಯಾಸನನು ಎಳೆ ಎಳೆಯಾಗಿ ಸೆಳೆಯುತ್ತಿರುವಾಗ ಎಲ್ಲಿ ಹಡಗಿತ್ತೋ ಆ ನಿನ್ನ ಬಂಡ ಭೀಮನ 1000 ಆನೆಗಳ ಬಲ. ಮತ್ತೊಬ್ಬ ಶಿಖಂಡಿ ಪಾರ್ಥ ವಿರಾಟರಾಯನ ಮಗಳಾದ ಉತ್ತರೆಗೆ ಕೈಗೆ ಬಳೆಗಳನ್ನು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಮತ್ತು ಸಹದೇವರು, ಅವರು ಇದೀಗ ತಾನೇ ಈ ಹೊರ ಪ್ರಪಂಚಕ್ಕೆ ಕಣ್ಣು ಬಿಡುತ್ತಿರುವ ಹಾಲುಗಲ್ಲದ ಹಸುಳೆಗಳು. ಅವರಿಂದೇನಾದೀತು? ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಕೃಷ್ಣ, ಅವರೀರ್ವರು ನನ್ನ ಅರಮನೆ ದ್ವಾರಪಾಲಕರಾಗಲು ಸಹ ಯೋಗ್ಯರಲ್ಲ. ಕೃಷ್ಣ, ಎಷ್ಟೇ ಆಗಲಿ ಆ ಪಾಂಡವರು ನಿನ್ನವರು. ಅವರ ಪರಾಕ್ರಮವನ್ನು ಹೊಗಳುವುದು ಗೋಪಾಲಕನಾದ ನಿನಗೆ ಅತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೊಗಳಿದೆಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಹೊಗಳುವನ್ನು ಕೇಳು. ಇಡೀ ಬರದ ಗಂಡವನ್ನೇ ಸ್ವಸಾಮರ್ಥ್ಯದಿಂದ ಹೊಳುತ್ತಿರುವ ಸಾಹಸಿಯಾದ ನಾನು ಹೆಚ್ಚು. ನಿನ್ನ ಬಂಡ ಭೀಮನ ರುಂಡವನ್ನು ತುಂಡರಿಸಲು ಚೆಂಡಾಡಲು ಸದಾ ಸಿದ್ಧನಾಗಿ ನಿಂತಿರುವ ಈ ನನ್ನ ಸಹೋದರ ದುಶ್ಯಾಸನ ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥನ ರುಂಡವನ್ನು ಧರಣಿಗೆ ಉಳಿಸುವನೆಂದು ಶಪಥವನ್ನು ಮಾಡಿ ಕಾಲವಿಷ್ಣು ಎಂಬ ವರವನ್ನು ವರವಾಗಿ ಪಡೆದಿರುವ ನನ್ನ ಪ್ರಿಯ ಮಿತ್ರ ಕರ್ಣ ಇನ್ನು ಅಸಮಬಲಶಾಲಿ ಸೈಂಧವ ರಾಜ ಇನ್ನು ನನ್ನ ಜಗಜ್ಜಟ್ಟಿ ಸಹೋದರ ದುರ್ಜಯ ಇನ್ನ ನಿನ್ನ ತಂತ್ರಗಳಿಗೆ ಪತಿತಂತ್ರವನ್ನು ರೂಪಿಸುತ್ತಾ ಸಮಯ ಸಂಜೀವಿಯಂತಿರುವ ನನ್ನ ಸೋದರ ಮಾವ ಶಕುನಿ. ಕೃಷ್ಣ, ಆ ಕಡೆ ಆಯ್ತಲ್ಲ, ಇತ್ತ ಸ್ವಲ್ಪ ನೋಡಿ. ಪಾಂಡವರಿಗೂ ಕೌರವರಿಗೂ ಅಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿದ
ಗುರುಗಳಾದ ದ್ರೋಣಾಚಾರ್ಯರು. ಅವರ ಅಸ್ತ್ರ ಕೌಶಲ್ಯ ನಿನಗೂ ಗೊತ್ತು ಮತ್ತು ಇಡೀ ಜಗತ್ತಿಗೆ ಗೊತ್ತು. ಇನ್ನು ತಾತ ಭಾರ್ಗವಿ ವಿಜಯಾದ ಭೀಷ್ಮಾಚಾರ್ಯರು, ಒಂದು ವೇಳೆ ಇವರೇನಾದರೂ ಧನುರ್ಧಾರುಗಳಾಗಿ ಯುದ್ಧರಂಗದಲ್ಲಿ ಶಸ್ತ್ರಗಳನ್ನು ಹಿಡಿದು ನಿಂತರೆಂದರೆ ಇವರನ್ನು ಸೋಲಿಸುವ ವೀರನು ಧೀರನು ಸೂರನು ಈ ತ್ರಿಭುವನದೊಳಗೆ ಮತ್ತಾರಿರುವನು? ಕೃಷ್ಣ, ದುರ್ಯೋಧನ, ಎಷ್ಟೇ ಆಗಲಿ ಆ ಪಾಂಡವರು ನಿನ್ನವರು. ನೀವ್ಯಾರು ಹೇಳಿದರು ಈ ಛಲಗಂಚಮಲ್ಲನಾದ ದುರ್ಯೋಧನನು ತನ್ನ ನಿರ್ಧಾರವನ್ನು ಚಲಿಸಲಾರ. ಇಂತಹ ಅತಿರಥ ಮಹಾರಥರ ಎದುರಿಗೆ ಆ ನಿನ್ನ ಹೇಳಿ ಪಾಂಡವ ನಾಚಿಕೆಗೇಡು ಕೃಷ್ಣ, ನಾಚಿಕೆಗೇಡು. ಅಗ್ರಜ, ಸಹೋದರ, ಆ ಪಾಂಡವರಿಗೆ ರಾಜ್ಯವನ್ನು ಕೊಡಕೂಡದು. ಕೃಷ್ಣ, ಬಂದ ದಾರಿಯಲ್ಲಿ ನಡೆದರೆ ಒಳ್ಳೆಯದು, ಇಲ್ಲವಾದರೆ ಅನರ್ಥವಾದಿದ್ದೇ ಎಚ್ಚರ. ಭಲೆ ದುರ್ಜಯ, ಭಲೆ. ಭಲೆ ಸೈಂಧವ ರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು
ಈ ರಾಧೇನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಹೌದು ಕರ್ಣ, ಹೌದು. ಕರ್ಣ, ನೀನೂ ಕೂಡ ಇವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯ, ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯ. ಇದು ನಿನ್ನ ಧರ್ಮವೇ? ಸ್ವಾರ್ಥ ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ಮತಿಗಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ತುಳಪಾರ್ಥನ ಚಿರವ ಕೈವ ತನಕ ತುಳಪಾರ್ಥನ ಚಿರವ ಕೈವ ತನಕ ಶಾಂತಿಯೇ ಈ ಅಂಗಾದಿಮಗೆ. ಸಲ್ಲದು ನಿನಗೆ ವಲ್ಲಭನೇ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ಪಾಂಡು ಕನಗರ ಹಿತವು ಬಯಸುತ್ತ. ಅರ್ಜುನನ ಮೇಲಿನ ಪಕ್ಷಪಾತಿ ಬುದ್ಧಿಯಿಂದಾಗಿ ಅರ್ಧ ರಾಜ್ಯವನ್ನು ಬೇಡಲು ಬಂದೇ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ತನು ಮನವನ್ನು ಈ ನನ್ನ ಕೌರವ ಸ್ವಾಮಿಗಾಗಿ ಅರ್ಪಿಸುವ ನನ್ನ ಧರ್ಮವೇ ಏನು? ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದು ಒಪ್ಪುವುದಿಲ್ಲ, ಒಪ್ಪಲಾರವು.
ಒಪ್ಪಲಾಗದು. ಪ್ರಿಯಮಿತ್ರ, ಅಲ 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 ಭಾಪು ಭಾಪು ಅಂಗರಾಜ ಭಾಪು. ಅಂಗರಾಜನ ದರ್ಪಿತ ವಾಕ್ಯಗಳಿಂದ ಯದುಪತಿಯ ಕಂಠವು ಬಿಗಿದಂತಾಗಿರಬೇಕು ಅಲ್ಲವೇ ಮಾಧವ? ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಕೃಷ್ಣ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ವಿರಾಜಿಸುವ ಸಹೋದರರ ನಿರಾಕರಿಸಲಿರೇ. ಭಾರತ ಭೂಮಿ ಅಸಂಭವ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಈ ನಿನ್ನ ಸಹೋದರಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಸ್ನೇಹ, ಮಮತೆ, ಪ್ರೀತಿಯ ಹೊರತಾಕಿ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಚಾರ. ಯೋಚಿಸು. ಅಲ್ಪ ಪ್ರಯತ್ನದಿಂದ ಅಧಿಕ ಲಾಭವನ್ನು ಪಡೆಯುವೆ. ಶತ್ರುಗಳು ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಅಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದರರೊಡನೆ ಸಮಾನ ಭಾವನೆಯಿಂದ ಪ್ರಜಾರಾಜ್ಯ ಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನು ಈಡೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತವರ ಸಲುವಾಗಿ ಕೃಷ್ಣ. ಮುಂದೆ ನಡೆಯುವ ಭೀಷಣ ಯುದ್ಧದಿಂದ ಮಾನವ ಕುಲವನ್ನು ಉದ್ಧರಿಸುವ ಸಲುವಾಗಿ. ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಆ ಪಾಂಡವರು ಜೂಜಾಡಿ ರಾಜ್ಯಾಧಿಕಾರೇಶ್ವರನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನಸವಾಸಕ್ಕೆ ತೆರಳಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತವರಿಂದಲೂ ಸಾಧ್ಯವಿಲ್ಲ. ಧರ್ಮ ಬೀರುಗಳಾದ ಆ ಪಾಂಡವರ ಕೈಯಲ್ಲಿ ಈ ವಿಶಾಲವಾದ ಸಾಮ್ರಾಜ್ಯದ ಕಾರ್ಯಭಾರವನ್ನು ಒಪ್ಪಿಸುವುದು ಇಂತಹ ಅಪಮಾನದ ಕಾರ್ಯ ನನ್ನಿಂದಾಗದು ಮಾಧವ. ಕೃಷ್ಣ, ನನಗೆ ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಧ್ಯೇಯ. ಈ ಕ್ಷತ್ರಿಯನು ಎಂದಿಗೂ ಯುದ್ಧದ ಸಲುವಾಗಿ ಧರ್ಮವನ್ನು ತ್ಯಜಿಸಲಾರ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿದು ಹೊರಡಬಹುದು. ತಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ
ಅಗತ್ಯವಾಗಿ ನೀನದನ್ನು ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳೆದನ್ನು ಮರೆತೆಯ? ತುಂಬಿದ ರಾಜಸಭೆಯಲ್ಲಿ ಸಹೋದರ ಪತ್ನಿ ಎಂಬುದನ್ನು ಲೆಕ್ಕಿಸದೆ ನೀವು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿಮ್ಮನ್ನು ಹಿಂಬಾಲಿಸುವುದನ್ನು ನೆನಪಿನಲ್ಲಿರಲಿ. ಧರ್ಮನಿಷ್ಠರು ಸ್ನೇಹಸಿಯರು ಆದ ಸಮಾನ ಬಂಧುಗಳೊಡನೆ, ನಿನ್ನ ಆತ್ಮೀಯ ಬಂಧುಗಳೊಡನೆ ಜಗನ್ಯವಾದ ರಾಕ್ಷಸಿ ಪ್ರವೃತ್ತವನ್ನು ಪ್ರದರ್ಶಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾಣ, ಸರ್ಪಭಂಗ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸುಗಳು ಎಂದಿಗೂ ಲಭಿಸದು. ಕೃಷ್ಣ, ದುರ್ಯೋಧನ, ನೀನು ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸುವುದಕ್ಕೆ ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆ ಎಲ್ಲವೋ ಗೊಲ್ಲ. ಕುರುವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ಕೃಷ್ಣ, ನೀನು ಮಾತಿನ ಮಲ್ಲನಾದರೆ ನಾನು ಜಗದೇಕ ಮಲ್ಲ. ಹೋಗಲಿ, ಆ ಪಾಂಡವರಿಗೆ ಇಂದ್ರಪ್ರಸ್ಥದ 5 ಊರುಗಳನ್ನಾದರೂ ಕೊಡು, ಅವರು ಅದರಿಂದಲೇ ತೃಪ್ತಿ ಹೊಂದುವರು. ಏನು ಹೇಳಿದೆ ಕೃಷ್ಣ? ಆ ಪಾಂಡವರಿಗೆ 5 ಗ್ರಾಮಗಳು, ಹಿಂದೆ ಭಿಕ್ಷಾಟನೆಯನ್ನು ಮಾಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವು. ಬೇಕಾದರೆ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವನು. ಸಹೋದರ, ಕೊಡು. ದುರ್ಯೋಧನ, ನಮ್ಮ ಭೀಮಸೇನಾದರೂ ಮಹಾವರಟ. ಅವನೇನಾದ್ರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅದಕ್ಕಾಗಿ ಅವನಿಗೋಸ್ಕರವಾಗಿ ಒಂದು ಊರನ್ನಾದರೂ ಕೊಡಯ್ಯ. ಕೃಷ್ಣ, ಏನು ಹೇಳಿದೆ? ಎಲ್ಲಿ ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ, ಅವನಿಗಾಗಿ ಒಂದು ಊರನ್ನಾದರೂ ಕೊಡೆಯ ಎಂದೆ. ಕೃಷ್ಣ, ಇದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದು ಈ ಕೆಟ್ಟದೆಯ ಕಟ್ಟವಳು ಕೌರವೇಶ್ವರನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ಕೊಟ್ಟೆನು ಕೃಷ್ಣ ಈ ಪಣವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ ಕಲಿಹಂಸದಿಂದ ನಿರ್ಮಿತವಾದ ಈ ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಛಲದಂಕಮಲ್ಲನಾದ ಈ ದುರ್ಯೋಧನನು ಮಸಣದ ಮಣ್ಣಿಡಿದು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕರಿ ಹಠ ಮಾಡಿ ಗೆಲ್ಲಲಿ ಅವರು ರಾಜ್ಯವ.
ರಂಗದಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಾಯಲ್ಲಿ ಸಂಧಿ ಎನ್ನುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನೇನೆಂದು ಭಾವಿಸಿರುವೆಯ ಮಾಧವ. ಹಿಂದೆ ನೀನು ಬಲಿ ಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ 1ನೇ ಹೆಜ್ಜೆಯಿಂದ ಆಕಾಶವನ್ನು, ಮತ್ತೊಂದು ಹೆಜ್ಜೆಯಿಂದ ಭೂಮಿಯನ್ನು ಹಡೆದು ಇನ್ನು 3ನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಪಾಪ ಆ ಬಲಿ ಚಕ್ರವರ್ತಿಯ ಮಸ್ತಕದ ಮೇಲೆ ನಿನ್ನ ಪಾದವನ್ನಿಟ್ಟು ಪತಾಳಕ್ಕೆ ತುಳಿದ ಕೊಲೆಪಾತಕನಲ್ಲವೇನು? ಅದು ಲೋಕ ಕಲ್ಯಾಣಕ್ಕಾಗಿ, ಅದು ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣಕ್ಕಾಗಿ, ಅದು ನಿನ್ನ ಸ್ವಾರ್ಥಕ್ಕಾಗಿ. ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿ ಚಕ್ರವರ್ತಿಯ ಗತಿಯೇ ಈ ರೀತಿ ಆಯಿತೆಂದ ಮೇಲೆ ಇನ್ನು ನಾನೇನಾದರೂ ಯಾಮಾರಿ ಒಂದು ಊರನ್ನೇನಾದರೂ ಅವರಿಗೆ ಕೊಟ್ಟಿದ್ದೆ ಹೋದರೆ ನನ್ನ ಗತಿ ಮುಂದೆ ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ನಿಮ್ಮಗಳ ಉದ್ಧಾರಕ. ಏ ಕೃಷ್ಣ, ಕಪಟಿ ನೀನು. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡಲಾರೋ ಈ ಛಲದಂಕ ಬಲ್ಲ. ಗತಿ ಬೇಡೈಸು ಯೋಧನನೆ ತೋರಿಗಳ ಸೈರನೆ. ಗತಿ ಬೇಡೈಸು ಯೋಧನನೆ ತೋರಿಗಳ ಸೈರನೆ ಸೈರನೆ ಸೈರನೆ. ಅದೇ ಕಿಂತು ಕದನದೊಳು ನಿನ್ನ ಮಾಧವ ನಡಗೆ ಕದನದೊಳು ನಿನ್ನ ಮಾಧವ ನಡಗಿ ಚಂದರಿದೆ ಮರುಳೆ ಒಂದ ಮತಿಯನೆ ಮುಂದ ನದಿಯನೆ ಮಂದ ಮತಿಯನೆ ಗತಿ ಬೇಡೈಸು ಗತಿ ಬೇಡೈಸು ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ. ಯದುವಂಶ ಕಳಂಕ ಸ್ವರೂಪನೇ. ಸುಯೋಧನ ಮಾವ, ಈ ದರ್ಪಿತ ವಾಕ್ಯಗಳನ್ನು ಇನ್ನೆಷ್ಟು ಹೊತ್ತು ಸಹಿಸಬಲ್ಲೆ?
ಸಹೋದರ. ಸರಿಯಾಗಿ ಹೇಳಿದೆ ಸಹೋದರ. ಇಂತಹವರ ಮುಂದೆ ನಾವೇನು ಇರುವುದು? ನಡೆಯಿರಿ, ಹೋಗೋಣ. ಗುರು ವೃದ್ಧರೇ, ಈ ದುರ್ವರ್ತನನ್ನು ನೀವು ತಡೆಯಲಾರದಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ಕಾಪಾಡಿಕೊಳ್ಳುವಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿಗಳನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ವ್ಯಕ್ತಿಯನ್ನು, ಗ್ರಾಮ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಬೇಕೆಂದು ಧರ್ಮಶಾಸ್ತ್ರಗಳು ಹೇಳುತ್ತಿರುವವು. ಅನೈತಿಕವಾದ ಈ ಯುದ್ಧದಿಂದ ಭಾರತದ ಕ್ಷತ್ರಿಯ ರಾಜರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಮಾನವನ ಶಾಂತಿಯನ್ನು ರಕ್ಷಿಸುವ ಇಚ್ಛೆ ನಿಮಗಿದ್ದರೆ, ತಡೆಯುವ ಇಚ್ಛೆ ನಿಮಗಿದ್ದರೆ ನಾನು ಹೇಳಿದಂತೆ ಮಾಡಿರಿ. ಕುಮಾರನೆಲ್ಲಿ? ವಿದುರ, ಹೋಗಿ ಆ ಹತಭಾಗ್ಯನನ್ನು ಬರಮಾಡು. ಯಾರು ಯಾರು ನನ್ನನ್ನು ಕರೆಸಿದವರು? ಬಾ ಕುಮಾರ, ನಾನೇ ನಿನ್ನನ್ನು ಕರೆಸಿದವನು. ಏಕೆ? ನನ್ನ ಮಾತುಗಳನ್ನು ಕೇಳುವ ಇಚ್ಛೆ ನಿನಗಿಲ್ಲವೇ? ಅಗಣ್ಯರ ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಮಾತೆಯ ಮಾತನು ಆಲಿಸುವೀರ. ನನ್ನ ಮಾತನ್ನು ಕೇಳುತ್ತಲ್ಲ? ಅಸಂಭವ ತಾಯಿ. ಮಾತೆಯ ಮಾತನು ಆಲಿಸುವೀರ. ಧರೆಯೊಳು ನೀನು ಸುಖದಲ್ಲಿ ಬಾಳೆ. ಧರೆಯೊಳು ನೀನು ಸುಖದಲ್ಲಿ ಬಾಳೆ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಅಗಣ್ಯರು ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣ ಒಂದೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ನನ್ನ ಮಾತನ್ನು ಕೇಳು ಕುಮಾರ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನಾಳು ಕಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ? ಇಲ್ಲ ಇಲ್ಲ, ಈ ಜಗತ್ತೆಲ್ಲವೂ ಪ್ರತಿಭಟಿಸಿದ್ರು ಈ ದುರ್ಯೋಧನ ಎಂದಿಗೂ ಧರ್ಮಚ್ಯುತನಾಗಲಾರನು. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಈ ಕ್ಷತ್ರಿಯನ ಯುದ್ಧಕ್ಕೆ ಎಂದಿಗೂ ಸಹ ಅಂಜುವುದಿಲ್ಲ ಮಾತಾ. ವಾಸುದೇವ, ಇದನ್ನ ಕಟ್ಟ ಕಡೆಯ ಸಂದೇಶ. ನಾವು ಸಮರದಲ್ಲಿ ಯಜ್ಞೋದೀಕ್ಷಿತರು. ಆ ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ಅವರಿಗೆ ಲಭಿಸುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ವೀರಘೋಷದಲ್ಲಿ, ರಚಿಕರ ಆಸ್ಥಾನದಲ್ಲಿ. ನನಗೆ ಸಮಯವಿಲ್ಲ, ನಾನಿನ್ನು ಬರುವೆನು. ಕುಮಾರ, ಸುಯೋಧನ, ಸುಯೋಧನ, ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮ ಸೂರ್ಯದಿಂದ ಉನ್ಮತ್ತನಾದವನಿಗೆ ಧರ್ಮದಾಚರಣೆಗೆ ಸಮಯವೆಲ್ಲಿರುವುದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯುವೇ ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ಸುಯೋಧನ, ನಿನಗೆ ಸಮಯವೆಲ್ಲಿರುವುದು? ಈ ಕುರುಕುಲವನ್ನು ನಾಶ ಮಾಡು. ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನೊಬ್ಬಳೇ ಅನನ್ಯ ಗತಿಗಳಾಗಿ ನೀರವ ಮೌನವದಿಂದ ಕಟ್ಟಿದ ಈ ನನ್ನ ಹಾಳಾದ ಕಣ್ಣುಗಳ
ವಿಧಾತ, ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಾಜನ ಕಥೆಯನ್ನು ಬರೆದಿರುವೆ ದೇವ, ಬರೆದಿರುವೆ. ಅನರ್ಥವಾಯಿತು ಪರಮಾತ್ಮ, ಅನರ್ಥವಾಯಿತು. ನಿನ್ನನ್ನು ಬಂಧಿಸಲು ಈ ನೀಚರು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ ಸ್ವಾಮಿ. ಈಗಲಾದರೂ ಲಜ್ಜಾಸ್ಪದವಾದ ಈ ನಿನ್ನ ತಾಟಿತ್ಸ ಭಾವವನ್ನು ತ್ಯಜಿಸಿ ಸಜ್ಜನರಿಂದ ಪರಿತ್ಯಕ್ತನಾದ ದೇವರನ್ನೇ ಮರೆತ ಈ ಹಾಳಾದ ರಾಜಸಭೆಯಲ್ಲಿ ಕ್ಷಣಕಾಲವೂ ನಿಲ್ಲಬೇಡ. ದಯಮಾಡಿ ಇಲ್ಲಿಂದ ಹೊರಟು ಹೋಗು ತಂದೆ, ಹೊರಟು ಹೋಗು. ದುರ್ಯೋಧನನಿಗೆ ಹೆದರಿ ನಾನಿಲ್ಲಿಂದ ಓಡಿ ಹೋಗಲೇ? ಹಾಗದು, ಎಂದಿಗೂ ಹಾಗದು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾಂಹಾತದಿಂದಲೇ ಸದೆಬಡಿದ ಕೃಷ್ಣನು ದರ್ಪಾಂಧನಾದ ಒಬ್ಬ ಮನುಷ್ಯನಿಗೆ ಹೆದರಿ ಪಲಾಯನ ಮಾಡಲಿ? ರಾಜಮಹಿಷಿ, ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನು ಅರಿತಿರುವೆ. ಅದರ ಒಂದಲ್ಪ ಆವರ್ತದಿಂದ ಪ್ರಪಂಚದ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶ ಕಾಯಗಳು ಮಕ್ಕಳ ತಿರುಕುಲಂತೆ ಕುಣಿಯತೊಡಗುವವು. ಇಂತಹ ನಾನು ಒಬ್ಬ ದರ್ಪಾಂಧ ದುರ್ಯೋಧನಿಗೆ ಹೆದರಿ ಓಡಿ ಹೋಗಲೇ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯದುಪತಿಗೆ ಶತ್ರುಗಳ ಭಯವೇ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಭವವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ಈ ನಿಮ್ಮ ಅವಹೇಳನವನ್ನು ಆ ನನ್ನ ನೀಚ ಕುಲಾಂಗನಿಂದ ನೋಡಿ ನಾನು ಹೇಗೆ ಸಹಿಸಲಿ? ನಿನ್ನ ಚರಣ ಕೊಟ್ಟು ಬೇಡವೆನು, ದಯಮಾಡಿ ಇಲ್ಲಿಂದ ಪಲಾಯನ ಮಾಡು ತಂದೆ, ಪಲಾಯನ ಮಾಡು. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಓಡಿ ಹೋಗುವೆನು. ನಾವು ಯಾವ ಆಶೋತ್ತರಗಳನ್ನು ಹೊತ್ತು ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಲುಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆ ದುರ್ಯೋಧನನ್ನು ಸಮಾನ ಬಂಧುವನಂತೆ ಆಲಂಗಿಸುವ ಉದ್ದೇಶದಿಂದ ಬಂದೆನು. ಆದರೆ ಆ ರಾಜ್ಯಸಭೆಯಲ್ಲಿ ನಡೆದ ಔಚಿತ್ಯವು ನನ್ನ ಮನಸ್ಸಿನ ಶಾಂತಿಯ ಕಪೋಲಪವನ್ನು ನಾನಿಲ್ಲಿಂದ ಪಲಾಯನ ಮಾಡಿ ಇನ್ನಲ್ಲಿ ಪಲಾಯನ ಮಾಡದೆ ನಿಲ್ಲುವಂಚಕ ಸಹೋದರ ದುಶ್ಯಾಸನ, ತೆಗೆದುಕೋ ಈ ಹಗ್ಗವನ್ನು, ಬಂಧಿಸು ಈ ಕಳ್ಳನನ್ನು. ಯಾರನ್ನು ಬಂಧಿಸುವಿರೋ ಮನ್ನಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಪ್ರತಿಬಂಧಿಸಲು ಸಾಧ್ಯವೇ? ವ್ಯರ್ಥ, ನಿಮ್ಮಿಂದಾಗದು. ಉರಿ ಬಿಸಿಲ ತಾಪಕ್ಕೆ ಚಲನದಿಯು ಬತ್ತುವುದೇ, ನರಿಮಾಲ್ಪ ಘರ್ಜನೆಗೆ ಕೇಸರಿಯು ಹಂಜುವುದೇ, ಸೊರಿವ ಸೋದೆಯ ಮಳೆಗೆ ಕಾಡ್ಗಿಚ್ಚು ನಂದುವುದೇ, ಬಿರುಗಾಳಿಯ ಬಡಿತಕ್ಕೆ ಗಿರಿಶಿಖರಗಳು ಚಲಿಸುವವೇ, ನಾಂ ಧರಿಸಿರುವ ಚಕ್ರವಂಬಿಡೆ. ದುರ್ಯೋಧನ, ಕೃಷ್ಣ, ನಾಂ ಧರಿಸಿರುವ ಚಕ್ರವಂಬಿಡೆ, ನಾಂ ಧರಿಸಿರುವ ಚಕ್ರವಂಬಿಡೆ, ನಿನ್ನಂತ ಕೋಟಿ ಕೋಟಿ ಶತಕೋಟಿ ಸುಯೋಧನರ ಸಿರಗಳಂ ತೆಗೆವಾಗ ನನಗೆ ಭಯ ಉಂಟೆ ಮರುಳೇ. ಗದರಿಕೆಯ ಮಾತೆಯ ಪಶು ಕಾಯ್ದ ಕೃಷ್ಣ, ಸಭೆಯೊಳಗೆ ರುಕ್ಮಿಣಿಯ ಕತ್ತು ತಂದವನೇ. ಸಾಕು ಸಾಕೆಲವ ಈ ನಿನ್ನ ನುಡಿ, ಈ ನಿನ್ನ ನುಡಿಗೆ ಅಂಜುವನೆ, ಹಳುಕುವೆನೆ ಈ ಚಲದಂಕಮಲ್ಲ ಕುರು ಸಾರ್ವಭೌಮ. ಸಹೋದರ, ಈತನ ಮುಖವನ್ನೇನು ನೋಡುವುದು? ತೆಗೆದುಕೋ ಹಗ್ಗವನ್ನು, ಬಂಧಿಸು ಈತನನ್ನ.
ತೆಗೆದುಕೊಂಡು ಖಡ್ಗವನ್ನು ಸಂಹರಿಸುವ ಕಳ್ಳನನ್ನು ಮುಖ ನೋಡುವುದೇನು? ಕರ್ಣ, ನನ್ನ ಸಂಗಡ ಬರುವೆಯಾ? ನಿನ್ನೊಂದಿಗೆ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ಆಗಬಹುದು ಪರಮಾತ್ಮ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರ್ಯ ಪಕ್ಷದವನೆಂದು ತಿಳಿದಿದ್ದರೂ ಸಹ ನನ್ನನ್ನು ಇಷ್ಟು ದೂರ ಕರೆತಂದು ಆಧರಿಸಲು ಕಾರಣವೇನೂ ದೇವ? ಕರ್ಣ, ನೀನೆಂತೂ ವೈರ್ಯ ಪಕ್ಷದವನಾಗುವೆ. ನೀನು ನನ್ನ ಆತ್ಮೀಯ ಬಂಧು ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರವನೇ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓ ತಿಳಿಯಿತು, ಇದು ಯುದ್ಧ ಕಾಲ. ಪರಮಾತ್ಮ, ಕರ್ಣ, ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ಕೇಳು. ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬಲು ಅದಕ್ಕೆ ಸಹಜವಾದ ಆಧಾರಗಳು ಏನಿರುವುದು ದೇವ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲಾಗಿ ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಹೆದರಿದ ಕುಂತಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಓರ್ವ ಸೂತನ ಪೋಷಣೆಯಲ್ಲಿ ಪಾಲನೆಯಲ್ಲಿ ಬೆಳೆದೆ. ಈಗ ಆ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಕಲ ಸಾಮಂತರಿಂದಲೂ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಏನು? ಪಾಂಡವರು ನನ್ನ ಸಹೋದರರೇ, ಕುಂತಿದೇವಿಯು ನನ್ನ ಹೆತ್ತ ತಾಯಿ. ದೇವ, ನಿಜವಾಗಿ ಇದು ಸತ್ಯ ಸಂಗತಿಯೇ ದೇವ? ಕರ್ಣ,
ನೀನು ಆರಾಧಿಸುವ ಆ ಸೂರ್ಯನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆಯೇನಿದು ಶಾಪ, ಪಾಪಿಯಾಗಿ ಪರಿತಾಪಕ್ಕೀಡಾದ ದೇವಾ. ಕಡೆ ಆಶ್ರಯವನ್ನು ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರರ ವಾತ್ಸಲ್ಯ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈ ವೀರರಲ್ಲಿ ನಾನು ಯಾರನ್ನ ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ ದೇವ? ನನಗೆ ದಿಕ್ಕೇ ತೋಚುತ್ತಿಲ್ಲ ದೇವ. ಮನಸ್ಥೈರ್ಯ ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡು.
ಕರ್ಣ, ದೇವ, ನಿನ್ನ ತಾಯಿ ಆದ ಕುಂತಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಈ ಕರ್ಣನಾರು, ಅವನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದೆಂದು ಹೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕನವಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿಗೆ ಎಂಥ ಉಭಯ ಸಂಕಟ. ಕೊಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ ಕೊಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ ತಮ್ಮಂದಿರಂ ನಾ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ಧರಣಿಯೋಳ್ ಸುಖ ಸಂಪತ್ತಿ ನಿಂಪಾಲ್ವನೇ ಚಲದಿಂಪಾರ್ತರುಂಡವಂ ಹರಿದು ಚಲದಿಂಪಾರ್ತನರುಂಡವಂ ಹರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಚರಕೆ ನಾಂ ತುತ್ತಾಗಲೇ ಸಾಯಲೇ ತಿಳಿಯಿತೆ ಕರ್ಣ? ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ ಶಕುನಿ, ನಾನು ನಂಬುವುದಿಲ್ಲ. ನಂಬು ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ಈ ರೀತಿ ನಿರ್ಭಯದಿಂದ ಮಾತನಾಡುತ್ತಿರುವುದರಲ್ಲಿ ಆಶ್ಚರ್ಯವೇನು? ಕರ್ಣ, ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜ ಭಕ್ತಿಯ ಭರವಸೆಯಿಂದ ಕೆಲವರು ನಿನ್ನ ವಿಚಾರದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಸಹ ಹಿಂಜರಿಯುತ್ತಿಲ್ಲ. ದುರ್ಯೋಧನನಾದರೂ ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ತಳೆದಿದ್ದಾನೆ. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ವ್ಯಥೆ ಗೊತ್ತೇ. ಸ್ನೇಹದಲ್ಲಿ ವಂಚನೆಯೇ? ಶಕುನಿ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಹೇಳು, ಸಭೆಯಲ್ಲಿ ಏನು ನಡೆಯಿತು? ನನ್ನೊಡನೆ ಮರೆಮಾಚದ ಎಲ್ಲವನ್ನೂ ಹೇಳು. ಕರ್ಣ, ಶಕುನಿ, ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆಗವನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ಹೀಯಾಳಿಸಿದನು. ನಂತರ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಎಲ್ಲರಿಗೂ ಆಜ್ಞೆ ಮಾಡಿದನು. ಎಲ್ಲವೂ ನಿಶ್ಚಿತವಾದಂತೆಯೇ. ಆದರಾಗ ಭೀಷ್ಮನು ಪಿತಾಮಹನು ಏನು ಹೇಳಿದ ಶಕುನಿ? ಭೀಷ್ಮನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ನಾನು ಎಂದೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ
ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಯಾರು? ಕರ್ಣ, ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆಯಷ್ಟೇ. ಹೌದು. ಆ ವಿಚಾರವನ್ನ ಭೀಷ್ಮನು ದುರ್ಯೋಧನನಿಗೆ ತಿಳಿಸಿರುವಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಮಾರು ಹೋದೆಯೋ ಏನೋ ಎಂದು ದುರ್ಯೋಧನನಿಗೆ ಸಂದೇಹ. ಸಂದೇಹ ಸಂದೇಹ ಕುರುಕುಲದ ಅರಸರಿಗೆ ಈ ಕರ್ಣನ ಸ್ವಾಮಿ ನಿಷ್ಠೆಯು ತಿಳಿಯದೆ ಶಕುನಿ. ತಿಳಿದಿರುವರು. ಆದರೇನಂತೆ, ಆ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ವಹಿಸಕೂಡದೊಂದು ನಿರ್ಧಾರವಾಯಿತಯ್ಯ, ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮನು. ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಿದರಯ್ಯ, ತುಚ್ಛೀಕರಿಸಿ ಮಾತನಾಡಿದರು. ಯಾರು? ಯಾರು? ಅವರು ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯಗಳನ್ನ ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲವಲ್ಲ ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದ ಈ ನೀಚ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರಯ್ಯ, ಎಲ್ಲಿಯದು ಎಂದು ನಿಂದಿಸಿದರು. ಏನು? ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನೆ. ಶಕುನಿ, ಈ ಅಪಮಾನವನ್ನು ನಾನು ಇನ್ನು ಎಷ್ಟು ದಿನ ಸಹಿಸಲಿ? ನಾನು ಚಿಕ್ಕಂದಿನಿದ್ದಾಗ ಹುಡುಗರು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನಾನು ಸೂತ ಕುಲದಲ್ಲಿ ಹುಟ್ಟಿದವನೆಂದು ನನ್ನನ್ನು ಮುಟ್ಟುವುದೇ ಮಹಾ ಪಾಪವೆಂದು ಭಾವಿಸಿದ್ದರು. ನಾನೊಬ್ಬನೇ ಏಕಾಂಗಿಯಾಗಿ ಕಣ್ಣೀರಿಡುತ್ತಾ ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಏ ಪರಮೇಶ್ವರ, ಯಾವ ಪಾಪಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದು ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆನು. ನನ್ನ ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿವೆ ಹೊರತು ಕುಲವನ್ನಲ್ಲವೆಂದು ನಿಶ್ಚಯಿಸಿದನು. ದೈವ ಬಲದಿಂದ, ಪ್ರಯತ್ನ ವಿಶೇಷದಿಂದ, ನನ್ನ ಆತ್ಮಶಕ್ತಿಯಿಂದ ಇಂದು ರಾಜಾಸ್ತನ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಸ್ಥಿರನಾಗು, ಸ್ಥಿರನಾಗು ಕರ್ಣ. ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತವಾದ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಆ ದುರ್ಯೋಧನನು ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸುವುದರ ಪ್ರತೀಕಾರವು ಈಗ ನಿನ್ನ ಕೈಯಲ್ಲಿರುವುದು. ಆ ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡು. ಆಗ ಕೌರವರು ತಿಳಿಯುವರು, ಇಡೀ ರಣರಂಗವೇ ನೋಡುವುದು. ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನ. ಶಕುನಿ, ಎಲ್ಲರೂ ಯುದ್ಧದಲ್ಲಿ ತೊಡಗಿರುವಾಗ ನಾನು ಹೇಳಿಯಂತೆ ಕೈಕಟ್ಟಿಕೊಳ್ಳುವುದು ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣೆ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಯುದ್ಧ ರಂಗದಲ್ಲಿ ನಿನಗಿದಕ್ಕಿಂತಲೂ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿದ್ದಾರೆ. ಆ ದುರ್ಯೋಧನನಾದರೋ ಇವೆಲ್ಲವನ್ನು ಕೇಳಿಯೂ ಕೇಳದವನಂತಿದ್ದಾನೆ. ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗಾಗಿ ಯುದ್ಧ ಮಾಡಲಿ? ಶಕುನಿ, ಸರಿಯಾಗಿ ಹೇಳಿದೆ. ಯುದ್ಧದಲ್ಲಿ ಆ ಭೀಷ್ಮನು ಪರಾಜಿತನ ಆಗುವವರೆಗೂ ನಾನು ಅಸ್ತ್ರದಾನವನ್ನು ಮಾಡುವುದಿಲ್ಲ. ಇದನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದೆನು. ಕರ್ಣ, ನೀನು ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಪ್ರವೃತ್ತಿ ನನಗಿಲ್ಲ. ಪುನಃ ನೋಡುವೆನು
ಆಗ ತಿಳಿವೆ ಶಪಥವೇನೆಂದು. ನಿಲ್ಲು ಕರ್ಣ, ಕರ್ಣ ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವ ಕರ್ಣ. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ಅದು. ಕರ್ಣ, ಕರ್ಣ 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 ಕರ್ಣ. ಇದೇನು ಮಾವ, ಈ ದಿನ ಕರ್ಣನ ವರ್ತನೆಯೇ ವಿಚಿತ್ರವಾಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ವಹಿಸಬೇಕೆಂದು ತೀರ್ಮಾನಿಸಿದ್ದೇನೆ. ಹೊರಟು ಹೋದನಲ್ಲ. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಹೌದು ಮಾವ. ಇದೇನು ಪರಿಹಾಸ್ಯವೇ ಸುಯೋಧನ? ಏಕೆ ಮಾವ? ಕರ್ಣನೇನು ವೀರಪುರುಷನಲ್ಲವೇ? ಇರಬಹುದು, ಆದರಾತನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಅದೆಷ್ಟು ಜನರಿಗೆ ಅಪಮಾನವಾಗುವುದೆಂದು ಯೋಚಿಸಿರುವೆಯಾ? ಭಾರ್ಗವಿ ವಿಜಯಿ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣರು, ಶಲ್ಯ, ಸೈಂಧವ, ಕೃತವರ್ಮ ಇವರೇ ಮೊದಲಾದ ಮಹಾನ್ ರಥಿಕರಿರುವಾಗ ಕೇವಲ ಸೂತ ಕುಲದಲ್ಲಿ ಹುಟ್ಟಿದ ಈ ನೀಚ ಕರ್ಣನಿಗೆ ಸೇನಾಧಿಪತ್ಯವೇ? ಸುಯೋಧನ, ಕುಲಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ. ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಆ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲೂ ಸಹ ಹಿಂಜರಿಯುವುದಿಲ್ಲ. ಇದು ಯುದ್ಧ ಕಾಲ. ಸ್ವಲ್ಪ ನಿಧಾನವಾಗಿ ಯೋಚಿಸಿ ನೋಡು ಕೌರವೇಶ್ವರ. ಸರಿ ಮಾವ, ಹಾಗಾದರೆ ಈಗೇನು ಮಾಡುವುದಿನ್ನೇನಯ್ಯ? ಸೇನಾಧಿಪತ್ಯವನ್ನು ವಹಿಸುವಂತೆ ಆ ಭೀಷ್ಮನನ್ನ ಪ್ರಾರ್ಥಿಸಿದರಾಯಿತು. ಸುಯೋಧನ, ಇದು ಯುದ್ಧ ಕಾಲ, ಯುದ್ಧ ಸನ್ನಿಹಿತವಾಗಿದೆ. ಜಾಗೃತಿಯಾಗಿ ಕುರುಪಿತಾಮಹನನ್ನು ಕಂಡು ಸೇನಾಧಿಪತ್ಯವನ್ನು ವಹಿಸಯ್ಯ. ಸರಿ ಮಾವ, ನಿನ್ನ ಸಲಹೆಯಂತೆ ಆಗಲಿ. ನಡೆ ಮಾವ, ಅವರಿಗೆ ಸೇನಾಧಿಪತ್ಯವನ್ನು ವಹಿಸೋಣ. ನಡೆ 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 ಕುರುಕುಲದ ರಣಕಲಿ ನಡೆ. ಮುಂದೆ ನೀನಾಗುವೆ ಕುರುಕ್ಷೇತ್ರವೆಂಬ ಹೆಮ್ಮಾರಿಗೆ ರಣಬಲಿ 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 ರಣಬಲಿ. ಕುರುಪಾಂಡವರ ಈರ್ವರ ನಡುವೆ ದೇಶಾಗ್ನಿ ಎಂಬ ವಿಷಜ್ವಾಲೆಯನ್ನು ನಿರ್ಮಿಸಿ ದ್ವೇಷಾಗ್ನಿ ಎಂಬ ವಿಷಜ್ವಾಲೆಯನ್ನು ನಿರ್ಮಿಸಿ ಪಾಂಡವರನ್ನುಳಿಸಿ, ಪಂಚಪಾಂಡವರನ್ನುಳಿಸಿ ಕರ್ಣನಾದಿಯಾಗಿ ಇಡೀ ಕುರುಕುಲವನ್ನ ದ್ವೇಷಾಗ್ನಿ ಎಂಬ ವಿಷಜ್ವಾಲೆಯಲ್ಲಿ ದಹಿಸುವೆನು. ದ್ವೇಷಾಗ್ನಿ ಎಂಬ ವಿಷಜ್ವಾಲೆಯಲ್ಲಿ ದಹಿಸುವೆನು. ದ್ವೇಷಾಗ್ನಿ ಎಂಬ ದ್ವಿಷಜ್ವಾಲೆಯಲ್ಲಿ ದಹಿಸುವೆನು. ಹಾಗೆ ದಹಿಸದ ಹೊರತು, ಹಾಗೆ ದೊರೆಸದ ಹೊರತು ಈ ಶಕುನಿಗೆ ಶಾಂತಿ ಇಲ್ಲ, ಅಶಾಂತಿ.